ನನಗೊಂದು ವೇಳೆ ಮಗಳಿದ್ದಿದ್ರೆ ನನ್ನ ಮೇಲೆ ಎಷ್ಟು ಪ್ರೀತಿ ತೋರಿಸ್ತಾ ಇದ್ಲು ಅದೇ ಪ್ರೀತಿನ ಈ ಮೈಥಿಲಿ ನನ್ನ ಮೇಲೆ ತೋರಿಸ್ತಿದ್ದಾಳೆ. ಆದರೆ ಇದು ನಿಜವಾದ ಪ್ರೀತಿನ ಅಥವಾ ನನ್ನ ಟ್ರ್ಯಾಪ್ ಮಾಡೋದಕ್ಕೋಸ್ಕರ ತೋರಿಸ್ತಾ ಇರೋ ಪ್ರೀತಿನ? ಕೇಳ್ತಿದ್ರೆ ಮಾತಾಡ್ತಿಲ್ಲ ಯಾಕೆ? ನೀವು ಅವಳು ಟ್ರ್ಯಾಪಲ್ಲಿ ಬಿದ್ದೋದ್ರಾ ಹೇಗೆ? ಚಿಚಿ, ಈ ಸುಹಾಸಿನಿನ ಟ್ರ್ಯಾಪ್ ಮಾಡೋಂಥವ್ರು ಇನ್ನೂ ಹುಟ್ಟೇ ಇಲ್ಲ ತ್ರಿಷಾ. ಆಂಟಿ ರಿಯಾಕ್ಷನ್ ನೋಡ್ತಿದ್ರೆ ಮೈಥಿಲಿ ಟ್ರ್ಯಾಪಲ್ಲಿ ಬಿದ್ದ ಹಾಗೆ ಕಾಣಿಸ್ತಿದ್ದಾರೆ. ಏನೋ ಒಂದ್ ಮಾಡಿ ಮೊದಲು ಆಂಟಿ ಮನ್ಸ್ ಕರಗದೆ ಇರೋ ಹಾಗೆ ನೋಡ್ಕೋಬೇಕು. ಅಬ್ಬಬ್ಬಬ್ಬಬ್ಬಬ್ಬ, ಯಾರಪ್ಪ ಇದು ಅತಿಲೋಕ ಸುಂದರಿ? ನೋಡಕ್ ಒಳ್ಳೆ ಅಪ್ಸರೆ ತರ ಇದ್ದಾಳೆ. ಯಾರು ನೀವು? ಇದಕ್ ಮುಂಚೆ ಯಾವತ್ತೂ ನಿಮ್ಮನ್ನ ನೋಡೇ ಇಲ್ವಲ್ಲ. ಯಾರಿಗೋಸ್ಕರ ಬಂದ್ರಿ? ಸುಹಾಸಿನಿ ಅವ್ರನ್ನ ಮೀಟ್ ಮಾಡೋದಕ್ ಬಂದಿದ್ದೀನ್ರಿ. ಓ, ನಮ್ ಸಿಸ್ಟರ್ ನೋಡಕ್ ಬಂದ್ರಾ? ಎಲ್ಲಿರೋದ್ ನೀವು? ಸ್ಮಶಾನದಲ್ಲಿ. ಯಾಕೆ ಹೋಗ್ತೀರಾ? ಶುಭಪ್ರಭಾ, ನೀನಾ? ಇವರು ನಮ್ ಸುಹಾಸಿನಿ ನೋಡಕ್ ಬಂದಿದ್ದಾರೆ. ಅದ್ಕೆಗೋಸ್ಕರ ಬಂದ್ರೆ ನೀವೇನ್ ಮಾಡ್ತಾ ಇದ್ದೀರಾ? ಪಾಪ ನನ್ ಕೈ ತಾಕಿ ಸಿಸ್ಟರ್. ಏನಣ್ಣ? ಬಾ 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 ಬಾ, ಈ ಹುಡುಗಿ ನಿನ್ನ ನೋಡಕ್ಕೆ ಅಂತ ಬಂದಿದ್ದಾಳೆ. ನಮಸ್ತೆ ಮೇಡಮ್. ಓ, ಸ್ವಾತಿ ನೀನಾ? ಕೂತ್ಕೋ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಸ್ವಾತಿ, ಹೀಸ್ ಮೈ ಸನ್, ಸಿಇಒ ಆಫ್ ಜಾನಕಿ ರಾಮಯ್ಯ ಗ್ರೂಪ್ ಆಫ್ ಕಂಪನೀಸ್. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ಅವಳು ನನ್ ಸೊಸೆ. ಸಿಇಒ ಜೊತೆಗೆ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾ ಇದ್ದಾಳೆ. ಹಾಯ್ ಮೇಡಮ್. ಹಾಯ್ ಕಂದ ಉತ್ತಮ್. ಇವಳನ್ನ ನಮ್ ಬೆಂಗಳೂರಿನ ಬ್ರಾಂಚ್ಗೆ ಮ್ಯಾನೇಜರ್ ಆಗಿ ಅಪಾಯಿಂಟ್ ಮಾಡಿದ್ದೀನಿ. ಇವತ್ತೇ ಡ್ಯೂಟಿಗೆ ಜಾಯ್ನ್ ಆಗ್ತಾ ಇದ್ದಾಳೆ. ಓ, ಗ್ರೇಟ್ ಅಮ್ಮ. ಕಂಗ್ರ್ಯಾಚುಲೇಷನ್ಸ್. ಹೌದು ಸರ್, ಈ ಅವಕಾಶ ಕೊಟ್ಟಿದ್ದು ಸುಹಾಸಿನಿ ಮೇಡಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳಿ ಆಶೀರ್ವಾದ ತಗೊಂಡು ಹೋಗೋಣ ಅಂತ ಬಂದೆ. ನನ್ಗೆ ಆಶೀರ್ವಾದ ಮಾಡಿ ಮೇಡಮ್. ಇಟ್ಸ್ ಓಕೆ, ಇಟ್ಸ್ ಓಕೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಕೂತ್ಕೋ. ಸ್ವಾತಿ ಅವರೇ, ಜಾನಕಿ ರಾಮಯ್ಯ ಗ್ರೂಪ್ ಆಫ್ ಕಂಪನೀಸ್ಗೆ ಫೌಂಡರ್ ಜಾನಕಮ್ಮ ಅವರು. ಯಾರೀ ಹುಡ್ಗಿ? ಅದು ನಮ್ ಬ್ರಾಂಚ್ಗೆ ಹೊಸದಾಗಿ ಬಂದಿರೋ ಮ್ಯಾನೇಜರ್ ಅತ್ತೆ ಇವರು. ಆ ಹುಡುಗಿ ಬ್ರಾಂಚ್ ಮ್ಯಾನೇಜರ್ ಆಗಿ ಬಂದ್ರೆ ನೀವ್ಯಾಕೆ ಇಷ್ಟೊಂದು ಖುಷಿ ಪಡ್ತಾ ಇದ್ದೀರಾ? ಅದು ಖುಷಿ ಏನಿಲ್ಲ, ಪರಿಚಯ ಮಾಡಿಸ್ತಾ ಇದ್ದೆ ಅಷ್ಟೇ. ನೋಡಮ್ಮ, ಇದಕ್ಕೂ ಮುಂಚೆ ನಮ್ ಮ್ಯಾನೇಜರ್ ಲೆಕ್ಕದಲ್ಲಿ ಏರುಪೇರ್ ಮಾಡಿ ನಮ್ಮನ್ನ ಮೋಸ ಮಾಡಿದ್ರು. ಅದಕ್ಕೆ ಅವನನ್ನ ಕೆಲ್ಸದಿಂದ ತೆಗೆದ್ಬಿಟ್ವಿ. ನೀನು ನಿಯತ್ತಿಂದ ಕೆಲ್ಸ ಮಾಡು. ಖಂಡಿತವಾಗ್ಲು ಮೇಡಮ್, ನಿಮ್ ನಂಬಿಕೆನ ಉಳಿಸ್ಕೋತೀನಿ. ನಂಗೆ ಆಶೀರ್ವಾದ ಮಾಡಿ. ದೀರ್ಘ ಸುಮಂಗಲಿ ಭವ. ಅಂದ್ಹಾಗೆ ನಿಮ್ದು ಚಿಕ್ಕಮಂಗ್ಳೂರಲ್ವಾ? ಹೌದು ಮೇಡಮ್. ಫ್ಯಾಮಿಲಿ ಎಲ್ಲ ಶಿಫ್ಟ್ ಆದ್ರಾ? ನೋ ಮೇಡಮ್, ಸದ್ಯಕ್ಕೆ ನಾನು ಒಬ್ಳೇ ಇದ್ದೀನಿ ಈಗ. ಅದೇನು, ನಿಮ್ಮ ಯಜಮಾನ್ರ ಮಕ್ಕಳು ಯಾರು ಬಂದಿಲ್ವಾ? ನನ್ ಗಂಡಂಗೂ ನನ್ಗೂ ಡಿವೋರ್ಸ್. ಮಾತಾಡ್ತಿದ್ಯಾ? ಗೊತ್ತಿರೋದಕ್ಕೆ ಮಾತಾಡ್ತಾ ಇದ್ದೀನಿ. ಡೋಂಟ್ ವರಿ ಸ್ವಾತಿ, ನಿನಗೆ ಎಂಥದ್ದೇ ಹೆಲ್ಪ್ ಬೇಕಾಗಿದ್ರು ಯಾವುದೇ ಮುಜುಗರ ಇಲ್ಲದೆ ಕೇಳ್ಬೋದು, ಸರಿನಾ? ಥ್ಯಾಂಕ್ ಯು ಮೇಡಮ್. ಹೋಗಿ ಬರ್ತೀನಿ ಮೇಡಮ್. ಓಕೆ ಸ್ವಾತಿ, ಬಾಯ್. ಸುಬ್ರಾವ್, ಎಲ್ಲಿದ್ಯಾ?
ಸ್ವಾತಿ ಅವರೇ ಒಂದ್ ನಿಮಿಷ. ಹೇಳಿ ಸರ್. ಒಳಗಡೆ ನೀವು ಹೇಳಿದ್ದು ನಿಜಾನಾ? ನೀವು ನಿಮ್ಮ ಯಜಮಾನ್ರು ಬೇರೆ ಆಗಿದ್ದೀರಾ? ಒಂಟಿಯಾಗಿ ಬದುಕ್ತಾ ಇದ್ದೀರಾ? ಹೌದು ಸರ್. ಯಾಕೆ ಕೇಳ್ತಿದ್ದೀರಾ? ಛೇ ಛೇ, ಅವನೇನ್ ನಿಜವಾಗ್ಲೂ ಮನುಷ್ಯನೇನಾ? ನಿಮ್ಮಂತ ಅತಿಲೋಕ ಸುಂದರಿನ ಅಪ್ಸರೆ ಅಂತವ್ರನ್ನ ಬಿಟ್ಟು ಹೋಗೋದಕ್ಕೆ ಅವನಿಗೆ ಮನ್ಸಾದ್ರೂ ಹೆಂಗ್ ಬಂತು? ಅದೇ ನಾನಾಗಿದ್ದಿದ್ರೆ ನಿಮ್ಮನ್ನ ನನ್ನ ಎದೆಯಲ್ಲಿ ಇಟ್ಕೊಂಡು ನೋಡ್ಕೋತಾ ಇದ್ದೆ. ಏನ್ ಮಾತಾಡ್ತಿದ್ದೀರಾ ನೀವು? ಹಿಂಗ್ ಹೇಳ್ತಾ ಇದ್ದೀನಿ ಅಂತ ತಪ್ಪಾಗಿ ತಿಳ್ಕೊಬೇಡಿ. ನಿಮ್ ತರ ಸುಂದರವಾಗಿರೋ ಹುಡುಗಿ ಯಾರ ಆಸರೆನೂ ಇಲ್ಲದೆ ಒಂಟಿಯಾಗಿದ್ರೆ ಈ ಹಾಳು ಸಮಾಜ ಬದುಕೋದಕ್ಕೆ ಬಿಡಲ್ಲ. ಅದಕ್ಕೆ ನಾನು ನಿರ್ಧಾರ ಮಾಡಿದ್ದೀನಿ. ನಿರ್ಧಾರನ? ಹೌದು ಸ್ವಾತಿಯವ್ರೆ, ನಿಮ್ ಸೌಂದರ್ಯ ಯಾರು ಸವ್ಯಕ್ಕಾಗದೇ ಇರೋ ಬೆಳೆದಿಂಗಳಾಗಬಾರ್ದು ಅಂತಂದ್ರೆ, ನಿಮಗೊಬ್ಬ ವ್ಯಕ್ತಿ ಆಸರೆಯಾಗಿ ಬರಬೇಕು ಅಂತಂದ್ರೆ ಅರ್ಜೆಂಟಾಗಿ ನೀವು ಮದುವೆ ಆಗ್ಬಿಡ್ಬೇಕು. ಏನ್ ಹೇಳ್ತಿದ್ದೀರಾ ನೀವು? ಹೌದು ಸ್ವಾತಿಯವ್ರೆ, ಕಷ್ಟನೋ ನಷ್ಟನೋ ನಿಮಗ್ ಲೈಫ್ ಕೊಡ್ಬೇಕು ಅಂತಿದ್ದೀನಿ. ಲೈಫ್ ಕೊಡ್ತೀರಾ ಅಂದ್ರೆ? ಅಂದ್ರೆ ನಿಮ್ಗೆ ಅಭ್ಯಂತರ ಇಲ್ಲ ಅಂದ್ರೆ ನಿಮ್ಮನ್ನ ಮದ್ವೆ ಮಾಡ್ಕೋಬೇಕು ಅಂತಿದ್ದೀನಿ. ಏನ್ ಮಾತಾಡ್ತಾ ಇದೆಯಾ ಲೀಲಾ ಕೃಷ್ಣ? ಕಟ್ಕೊಂಡಿರೋ ಹೆಂಡತಿ ಇರ್ಬೇಕಾದ್ರೆ ಇನ್ನೊಂದ್ ಹುಡುಗಿನ ಮದ್ವೆ ಆಗ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ಯಾ? ಏನ್ ಮಾತಾಡ್ತಿದ್ದೀರಾ ಸರ್? ನಾನಂತೂ ಗಂಡನಿಂದ ಡಿವೋರ್ಸ್ ತಗೊಂಡ್ ದೂರ ಆಗಿದ್ದೀನಿ ಸರ್. ಆದ್ರೆ ನೀವ್ ಹಾಗಲ್ಲ ಅಲ್ವಾ? ನಿಮ್ಗೆ ಆಲ್ರೆಡಿ ವೈಫ್ ಇದಾರೆ, ಒಳ್ಳೆ ಲೈಫ್ ಕೂಡ ಇದೆ. ಹಾಗಿದ್ಮೇಲೆ ನನ್ನನ್ನ ಯಾಕೆ ಮದ್ವೆ ಆಗ್ಬೇಕು ಅಂತಿದ್ದೀರಾ? ಛೇ ಛೇ, ಅವಳು ವೈಫ್ ಅಲ್ಲ ರೀ, ಚೂಪಾಗಿರೋ ನೈಫು. ನೈಫಾ? ಹೌದು ರೀ. ಅಷ್ಟಕ್ಕೂ ನೀವು ಅವಳ ಮುಖ ನೋಡಿದೀರಾ? ಊರಾಚೆ ಸಂತೆಯಲ್ಲಿ ನೆಲ್ಲಿಕಾಯಿ ಮಾರೋಳ್ ತರ ಕಾಣಿಸ್ತಾಳೆ, ಅಸಹ್ಯವಾಗಿ. ಯಾವಾಗ ನೋಡಿದ್ರು ಒಳ್ಳೆ ಅಳಮುಂಜಿ ಮುಖ ಇಟ್ಕೊಂಡು ಅಳ್ತಾನೇ ಇರ್ತಾಳೆ. ಪಾ, ಅಷ್ಟೇ ಅಲ್ದೆ ಮದ್ವೆ ಆಗಿ ಇಷ್ಟು ವರ್ಷ ಆದ್ರೂ ಅವಳಿಗಿನ್ನೂ ಮಕ್ಕಳೇ ಆಗಿಲ್ಲ. ಅವಳು ಬಂಜೆ. ಅಷ್ಟಕ್ಕೂ ಲೀಲಾ ಕೃಷ್ಣ ಒಬ್ಬ ಮನುಷ್ಯನ ಕಟ್ಕೊಂಡಿರೋ ಹೆಂಡತಿ ಬಗ್ಗೆ ಬೇರೆ ಹೆಂಗಸಿನ ಹತ್ರ ಎಷ್ಟು ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ. ಸಾರಿ ಸರ್, ಅವ್ರು ನೋಡೋದಕ್ಕೆ ದೇವತೆ ತರ ಇದ್ದಾರೆ. ನೀವು ನೋಡಿದ್ರೆ ಅವ್ರ ಬಗ್ಗೆ ರಿವರ್ಸ್ ಆಗಿ ಮಾತಾಡ್ತಿದ್ದೀರಾ. ಅಷ್ಟಕ್ಕೂ ನನ್ಗೀಗ ಎರಡನೇ ಮದ್ವೆ ಆಗೋ ಆಸೆ ಇಲ್ಲ. ಅಲ್ಲ, ನಿಮ್ಗೆ ಆಸೆ ಇಲ್ಲದೆ ಇರ್ಬೋದು, ಆದ್ರೆ ನಿಮ್ಮನ್ನ ಎರಡನೇ ಮದುವೆ ಆಗೋ ಉದ್ದೇಶ ನನಗೆ ಕುತ್ತಿಗೆವರೆಗೂ ಬಂದ್ಬಿಟ್ಟಿದೆ. ಇಲ್ಲ ಅನ್ಬೇಡಿ, ಸತ್ತೇ ಹೋಗ್ಬಿಡ್ತೀನಿ ನಾನು. ಏನ್ ಮಾತಾಡ್ತಿದ್ದೀರಾ ಸರ್? ಹೌದು ಸ್ವಾತಿ ಅವ್ರೆ, ನಿಮ್ಮನ್ನ ಮೊದಲನೇ ಸಲ ನೋಡ್ದಾಗ್ಲೇ ನಿಮ್ ಜೊತೆ ಲವ್ ಅಲ್ಲಿ ಬಿದ್ದೋಗ್ಬಿಟ್ಟು ಒಂಥರ ಲವ್ ಅಟ್ ಫಸ್ಟ್ ಸೈಟ್ ಅಂದ್ಕೊಡಿ. ನೀವಿಲ್ಲ ಅಂದ್ಬಿಟ್ರೆ ನಾನು ಸತ್ತೋಗ್ಬಿಡ್ತೀನಿ. ಛೇ ಛೇ, ಏನ್ ಮಾತಾಡ್ತಿದ್ದೀರಾ ನೀವು? ಈ ವಯಸ್ಸಲ್ಲಿ ಪ್ರೀತಿ ಏನು? ಪ್ರೀತಿಗೂ ವಯಸ್ಸಿಗೂ ಏನ್ ಸಂಬಂಧ? ಯಾಕೆ ಈ ವಯಸ್ಸಲ್ಲಿ ಪ್ರೀತಿಸ್ಬಾರ್ದಾ? ಈ ವಯಸ್ಸಲ್ಲಿ ಮದುವೆ ಆಗ್ಬಾರ್ದಾ? ಹೋಗಿರೋದು ತಲೆ ಮೇಲಿರೋ ಕೂದಲಷ್ಟೇ, ವಯಸ್ಸಲ್ಲ, ಅರ್ಥ ಮಾಡ್ಕೊಳ್ಳಿ. ನೀವು ಹೂವನ್ನೇ ಹೆಂಗಾದ್ರೂ ಮಾಡಿ ನನ್ನ ಹೆಂಡತಿಗೆ ಡೈವರ್ಸ್ ಕೊಟ್ಟು ನಿಮ್ ಕುತ್ತಿಗೆಗೆ ತಾಳಿ ಕಟ್ತೀನಿ. ಇವನ್ಯಾರೋ ವಿಚಿತ್ರವಾಗಾಡೋ ಮನುಷ್ಯ. ಆದಷ್ಟು ಬೇಗ ಇವನಿಂದ ತಪ್ಪಿಸ್ಕೊಂಡು ಹೋಗ್ಬೇಕು. ಸರಿ ಸರ್, ಮೊದಲು ನೀವು ನಿಮ್ಮ ಹೆಂಡತಿಗೆ ಡಿವೋರ್ಸ್ ಕೊಡಿ, ಆಮೇಲೆ ನಾನು ನಿಮ್ಮ ಮದ್ವೆ ಆಗೋ ಯೋಚನೆ ಮಾಡ್ತೀನಿ. ನಿಜವಾಗ್ಲೂನಾ? ಥ್ಯಾಂಕ್ ಯು ಬಂಗಾರ, ಲವ್ ಯು. ಹೌದು, ಈ ಕಾರು ನಂದೇ ಸರ್. ಇಷ್ಟು ಕಾಸ್ಟ್ಲಿ ಕಾರ್ ಇದೆಯಾ ನಿಮ್ಮ ಹತ್ರ? ಈ ಥರದ್ದೇ 4 ಕಾರ್ ಇದೆ. ನಮ್ ತಂದೆ ಬಿಸ್ನೆಸ್ ಮ್ಯಾನ್. ಈ ಕೆಲ್ಸನೆಲ್ಲ ಟೈಮ್ ಪಾಸ್ಗಾಗಿ ಮಾಡ್ತಿದ್ದೀನಿ ಹೊರತು ದುಡ್ಗೋಸ್ಕರ ಅಲ್ಲ. ಬಾಯ್ ಸರ್. ಒಂದ್ ನಿಮಿಷ, ನಾನ್ ತೆಗಿತೀನಿ, ಕೂತ್ಕೊಳ್ಳಿ. ಬಾಯ್ ಬಾಯ್. ಅಯ್ಯೋ ದೇವ್ರೆ, ಕೋಟೀಶ್ವರಂತೆ. ಪಟಾಯಿಸಿದ್ರೆ ಇಂಥ ಒಳ್ಳೆ ಪಟಾಯಿಸ್ಬೇಕು, ಲೈಫ್ ಸೆಟ್ ಆಗ್ಬಿಡುತ್ತೆ. ಏಯ್ ಲೀಲಾ ಕೃಷ್ಣ,
ಶುಭಪ್ರಭಾ. ಏಯ್ ಮನೆ ಹಾಳ, ನಂದು ಅಳು ಮುಖನ ಊರಾಚೆ ಸಂತೆನಲ್ಲಿ ನೆಲ್ಲಿಕಾಯಿ ಮಾರೋಳ ನಾನು ಬಂಜೆನಾ? ಆ? ಅದು ಅದೇನಂದ್ರೆ ಏಯ್ ಈ ನಿನ್ ಕಿತ್ತೋಗಿರೋ ಮುಖಕ್ಕೆ ನಾನೇ ಜಾಸ್ತಿ ಕಣೋ. ಅಂಥದ್ರಲ್ಲಿ ಬೇರೆ ಹೆಣ್ಣಿನ ಮುಂದೆ ನನ್ನ ಬಗ್ಗೆ ಕೀಳಾಗಿ ಮಾತಾಡ್ತಿದ್ಯಾ? ನನ್ನ ಮರ್ಯಾದೆ ಕಳಿತೀಯಾ ನಿನ್ನ? ಬಾಯ್ ಬಾಯ್. ಊಹೆ ಆಗಿರೋದ್ರಿಂದ ಬದುಕಿದ್ಯಾ. ಅದೇ ನಿಜ ಆಗಿದ್ದಿದ್ರೆ ಚರ್ಮ ಸುಲ್ದು ಹೋಗಾಗೆ ಹೊಡಿತಿದ್ದೆ ನಿನಗೆ. ಆದ್ರೂ ನಿನ್ನ ಇವತ್ ನಾನು ಸುಮ್ಮನೆ ಬಿಡಲ್ಲ ಕಣೋ. ಏಯ್ ಅಮ್ಮ, ನೀವೀಗ ಅವ್ರ ಮೇಲೆ ಆವೇಶಪಟ್ರೆ ಲೀಲಾಕೃಷ್ಣ ಅವರು ಶಾಶ್ವತವಾಗಿ ದೂರ ಆಗ್ತಾರೆ. ಚಿಚೆ, ಅಂತವ್ನ್ ನನಗೆ ಅವಶ್ಯಕತೆ ಇದೆಯಾ? ನನ್ನಿಂದ ಅವನ್ ದೂರ ಆಗೋದಲ್ಲ, ನಾನೇ ಅವನಿಂದ ದೂರ ಆಗ್ತೀನಿ. ಅಮ್ಮ 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 ಪ್ಲೀಸ್ ಬೇಡಮ್ಮ, ದಯವಿಟ್ಟು ಆತರ ಪಡ್ಬೇಡಿ. ಮೊದ್ಲು ನೀವ್ ಒಳಗ್ ಹೋಗಿ ಅಮ್ಮ. ಹಾಗಲ್ಲಮ್ಮ, ನೀವ್ ಒಳಗ್ ಹೋಗಿ ಅಮ್ಮ, ಪ್ಲೀಸ್ ಹೋಗಿ. ಬಾಯ್ ಬಾಯ್ ಬಾಯ್. ಮೈಥಿಲಿ, ನೀನಾ? ಯಾರಿಗ್ ಸೆಂಡ್ ಆಫ್ ಕೊಡ್ತಾ ಇದ್ದೀರಾ? ಅದು ನನ್ನ ಫ್ರೆಂಡ್ ಬಂದಿದ್ದ, ಅವನಿಗೆ ಬಾಯ್ ಹೇಳ್ತಾ ಇದ್ದೆ ಅಷ್ಟೇ. ಫ್ರೆಂಡ್ ಅಂದ್ರೆ ಗರ್ಲ್ ಫ್ರೆಂಡಾ ಬಾಯ್ ಫ್ರೆಂಡಾ? ಚಚೆ, ನನ್ ಮುಖಕ್ಕೆ ಗರ್ಲ್ ಫ್ರೆಂಡ್ಸ್ ಎಲ್ಲ ಎಲ್ಲಿರ್ತಾರಮ್ಮ, ಬಾಯ್ ಫ್ರೆಂಡೇ. ಈಗಿನ ಕಾಲದಲ್ಲಿ ಯಾರನ್ನ ನಂಬಕ್ ಆಗಲ್ಲ ಲೀಲಾಕೃಷ್ಣ ಅವರೇ. ಚಿಕ್ಕ ಮನೆ ಜೊತೆ ಇರೋ ಮನೆನೂ ಕಳ್ಕೊಳ್ಳೋ ಪರಿಸ್ಥಿತಿ ಬರ್ಬೋದು. ಓಕೆ, ಏನ ಚಿಕ್ಕ ಮನೆ ಜೊತೆ ಇರೋ ಮನೆನೂ ಕಳ್ಕೊಳ್ಳೋ ಪರಿಸ್ಥಿತಿ ಬರುತ್ತಾ? ಏನೋ ವಿಚಿತ್ರವಾಗಿ ಮಾತಾಡ್ತಾಳಲ್ಲ. ನಾನ್ ಸ್ವಾತಿ ಹತ್ರ ಮಾತಾಡ್ತಿದ್ದೇನಾದ್ರೂ ಈ ರಾಕ್ಷಸಿ ನೋಡ್ಗಿಡ್ಬಿಟ್ಲಾ? ನೋಡಿದ್ರೆ ನೋಡ್ಲಿ, ನನಗೇನು. ಆದಷ್ಟು ಬೇಗನೆ ಆ ಶುಭಪ್ರಭನ್ ಹತ್ರ ಡೈವರ್ಸ್ ಪೇಪರ್ಸ್ಗೆ ಸೈನ್ ಮಾಡಿಸ್ಬಿಟ್ಟು ಅದನ್ನ ತಗೊಂಡೋಗಿ ಸ್ವಾತಿಗ್ ತೋರಿಸಿ ಲೈನ್ ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀನಿ. ನೋಡ್ತಾ ಇದ್ದಾನಮ್ಮ. ಬೇರೆ ಹೆಂಗಸಿನ ಮಾಯಲ್ಲಿ ಬಿದ್ದು ಕಟ್ಕೊಂಡಿರೋ ಹೆಂಡತಿಗೆ ಮೋಸ ಮಾಡ್ಬೇಕು ಅಂತ ನೋಡ್ತಾ ಇದ್ದಾನಮ್ಮ. ಇಂಥ ನೀಚನಿಗೆ ಹೆಂಡತಿಯಾಗಿ ಬದುಕೋ ಬದಲು ಅವನಿಗೆ ಡೈವರ್ಸ್ ಕೊಟ್ಟು ಗಂಡ ಬಿಟ್ಟು ಹೋದ ಹೆಂಡತಿಯಾಗಿ ಬದುಕೋದಕ್ಕಿಂತ ಸಾಯೋದೇ ಮೇಲಮ್ಮ ಮೈಥಿಲಿ, ಸಾಯೋದೇ ಮೇಲು. ನಾನು ಸಾಯೋದೇ ಒಳ್ಳೇದು. ಅಮ್ಮ ಅಮ್ಮ ನಿಂತ್ಕೋ ಅಮ್ಮ, ಅಮ್ಮ ಅಮ್ಮ ನಿಂತ್ಕೋ ಅಮ್ಮ, ಅಮ್ಮ ನಿಂತ್ಕೋ ಅಮ್ಮ. ಮೊದ್ಲು ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಅಮ್ಮ ನೋಡಿ ಅಮ್ಮ, ಅಮ್ಮ ನಾನ್ ನೋಡಿ, ಗಂಡ ತಪ್ಪು ಕೆಲಸ ಮಾಡ್ತಾ ಇದ್ರೆ ಹೆಂಡತಿ ಸಾಯ್ಬೇಕು ಅಂತ ಯಾರು ಹೇಳಿದ್ರಮ್ಮ? ನೀವು ಸತ್ತೋದ್ರೆ ಸಮಸ್ಯೆ ಎಲ್ಲ ಪರಿಹಾರ ಆಗತ್ತಾ? ಹಾ, ಸಾವು ಒಂದೇ ಪರಿಹಾರ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಪ್ರಪಂಚ ಎಲ್ಲ ಸ್ಮಶಾನದಿಂದ ತುಂಬ ಹೋಗಿರ್ತಿತ್ತು ಅಮ್ಮ. ಮತ್ ಏನ್ ಮಾಡು ಅಂತ್ಯ ಮೈಥಿಲಿ? ನನಗೆ ಸಾಯೋದ್ ಬಿಟ್ರೆ ಬೇರೆ ದಾರಿನೇ ಕಾಣಿಸ್ತಿಲ್ಲ. ಅಮ್ಮ ತಪ್ಪು ಅಮ್ಮ, ಈ ತರ ಯೋಚನೆ ಮಾಡೋದು ಖಂಡಿತ ತಪ್ಪು. ಈಗ ಏನಾಯ್ತು ಅಂತ ನೀವು ಸಾಯ್ಬೇಕು? ಯಾವ ಗಂಡ ತಪ್ಪು ಮಾಡಿದ್ರು ಹೆಂಡ್ತೀರೆಲ್ಲ ಸತ್ತು ಹೋಗ್ತಾ ಇದ್ದಾರಾ? ಹಾ, ಹಾಗಾಗಿದ್ರೆ ಸದ್ಯಕ್ಕೆ ಸಮಾಜದಲ್ಲಿ ಇರೋ ಅಂತ ಅರ್ಧಕ್ಕರ್ಧ ಜನ ಹೆಣ್ಮಕ್ಳು ಸತ್ತು ಹೋಗ್ಬಿಡ್ಬೇಕಾಗಿತ್ತಮ್ಮ.
ಆದ್ರೆ ಆ ರೀತಿ ಯಾಕಾಗ್ತಾ ಇಲ್ಲ ಗೊತ್ತಾ? ತಪ್ಪು ದಾರಿಲಿ ಹೋಗ್ತಾ ಇರೋ ಗಂಡನ್ನ ಅವ್ರನ್ನ ಬೈದು ಹೊಡೆದಾದ್ರೂ ಸರಿ, ದಾರಿ ತಂದ್ಕೊಳ್ಳೋ ಹೆಣ್ಮಕ್ಳು ಇನ್ನೂ ಇದ್ದಾರೆ. ದ್ರೋಹ ಮಾಡ್ತಾ ಇರೋ ಗಂಡಂದ್ರಿಗೆ ದೇಹ ಶುದ್ಧಿ ಮಾಡಿ ಆದ್ರೂ ಬದ್ಲಾಯಿಸ್ಕೊಳ್ತಾ ಇರೋ ಹೆಣ್ಮಕ್ಳು ಇನ್ನೂ ಇದ್ದಾರೆ. ಆ ಕೆಲ್ಸ ನೀವ್ಯಾಕ್ ಮಾಡ್ಬಾರ್ದಮ್ಮ? ಏನಮ್ಮ ನೀನ್ ಹೇಳ್ತಾ ಇರೋದು? ಹೌದಮ್ಮ, ನಿಜ ಹೇಳ್ಬೇಕಂದ್ರೆ ತಪ್ಪು ಮಾಡ್ತಾ ಇರೋ ಲೀಲಾಕೃಷ್ಣ ಅವ್ರಿಗೆ ತಾನೇ ಶಿಕ್ಷೆ ಆಗ್ಬೇಕು. ಯಾವ ತಪ್ಪು ಮಾಡದೇ ಇರೋ ನೀವ್ಯಾಕೆ ಶಿಕ್ಷೆ ಅನ್ಭವಿಸ್ಬೇಕು? ಬಟ್ಟೆ ಬದಲಾಯಿಸೋಷ್ಟು ಸುಲಭವಾಗಿ ಹೆಂಡತಿನ ಬದಲಾಯಿಸ್ತಾ ಇರೋ ಲೀಲಾಕೃಷ್ಣ ಅವ್ರಿಗೆ ಬುದ್ಧಿ ಬರ್ಬೇಕಂದ್ರೆ ನೀವ್ ಮಾಡ್ಬೇಕಾಗಿರೋದು ಹೆದರ್ಕೊಳ್ಳೋದು, ಅಳೋದು ಅಲ್ಲ ಅಮ್ಮ. ನಿಮ್ ಕಣ್ಣೀರಿಗೆ ಕಾರಣ ಆಗಿರೋ ಲೀಲಾಕೃಷ್ಣ ಅವರು ಅಳೋ ಹಾಗೆ ಮಾಡ್ಬೇಕು. ಗೊತ್ತಾಗ್ಲೇಬೇಕು. ಹೆಂಡತಿಗೆ ಡೈವರ್ಸ್ ಕೊಡ್ದೇನೆ ಗಂಡ 2ನೇ ಮದ್ವೆ ಆಗ್ತಾ ಇದ್ದಾನೆ ಅಂತ ಗೊತ್ತಾದ್ರೆ ಆ ಹೆಂಡತಿ ನೋಡೋ ಕಷ್ಟ ಏನು ಅಂತ ಅರ್ಥ ಆಗೋ ತರ ಮಾಡ್ತೀನಿ. ಸೂಪರ್ ಅಮ್ಮ. ಇವಾಗ ನೀವು ಸರಿಯಾದ ನಿರ್ಧಾರ ತಗೊಂಡ್ರಿ. ಅವ್ರು ಮಾಡ್ತಿರೋ ತಪ್ಪೇನು ಅಂತ ಆ ಲೀಲಾಕೃಷ್ಣ ಅವ್ರಿಗೆ ಅರ್ಥ ಆಗ್ಬೇಕು ಅಂದ್ರೆ ಈ ದಿನದಿಂದ ಶುಭಪ್ರಭಾ ಹೊಸ ಅವತಾರ ಪಡಿಬೇಕು. ಅವ್ರ ಹೆಂಡತಿ ಬೆಲೆ ಏನು ಅಂತ ಗೊತ್ತಾಗಿ ಅವಳ ಕಾಲ್ ಹತ್ರ ಬಂದು ಬೇಡ್ಕೋಬೇಕು. ಮಾಡ್ತೀನಮ್ಮ, ಖಂಡಿತವಾಗ್ಲೂ ಮಾಡ್ತೀನಿ. ನನಗೊಬ್ಳು ಮಗಳಿದ್ರೆ ಈಗ ಹೇಗ್ ಯೋಚನೆ ಮಾಡ್ತಿದ್ಲೋ, ಹೇಗ್ ನನ್ನ ಹೃದಯದಲ್ಲಿ ಧೈರ್ಯ ತುಂಬ್ತಾ ಇದ್ಲು, ನೀನ್ ಹಾಗೆ ಮಾಡಿದ್ಯಮ್ಮ. ನನ್ ಮಗಳ ತರನೇ ನೀನ್ ನನ್ನ ಕಾಪಾಡಿದ್ಯಾ. ಮಗಳ ತರ ಏನಮ್ಮ, ನಾನ್ ಯಾವತ್ತಿದ್ರೂ ನಿಮ್ ಮಗ್ಳೆ. ನೀವು ನನಗೆ ಜನ್ಮ ಕೊಡದೇ ಇರ್ಬೋದು, 9 ತಿಂಗಳು ನನ್ನನ್ನ ಹೊತ್ತಿಲ್ದೇ ಇರ್ಬೋದು, ಆದ್ರೆ ನಾನ್ ಮಾತ್ರ ಯಾವತ್ತಿದ್ರೂ ನಿಮ್ ಮಗ್ಳೆ. ಅಮ್ಮ ಮೈಥಿಲಿ, ಯಾರಮ್ಮ ಹೇಳಿದ್ದು ನನ್ ಬಂಜೆ ಅಂತ? ಪ್ರೀತಿಗ್ ಮತ್ತೊಂದ್ ಹೆಸರಿರೋ ನನ್ ಮಗಳಿರ್ಬೇಕಾದ್ರೆ, ನನ್ ಮೈಥಿಲಿ ಇರ್ಬೇಕಾದ್ರೆ ನಾನ್ ಯಾವತ್ತಿಗೂ ಬಂಜೆ ಅಲ್ಲಮ್ಮ. ನಾನ್ ಯಾವತ್ತಿಗೂ ಮೈಥಿಲಿ ಅಮ್ಮನೇ. ನಾನ್ ಯಾವತ್ತಿಗೂ ಮೈಥಿಲಿ ಅಮ್ಮನೇ. ಹೌದ್ರಿ, ಮೈಲ್ಡ್ ಆಗಿ ಸ್ಟ್ರೋಕ್ ಬಂದಿತ್ತು ಅಷ್ಟೇ. ಪ್ರೆಸೆಂಟ್ ಪ್ರಾಬ್ಲಮ್ ಏನೂ ಇಲ್ಲ. ಮನೆಗೆ ಬಂದು ಸಿಗ್ಬೋದು. ಹಾ, ಬಾಯ್. ತಗೊಳ್ಳಿ ಆಂಟಿ. ಹಾಯ್ ಸುವಾಸಿನಿ. ಹೇ ಭೂಮಿಕಾ, ಬಾಬಾ ಕೂತ್ಕೋ. ಎಷ್ಟ್ ದಿನ ಆಯ್ತೆ ನಿನ್ನ ನೋಡಿ. ನೀನ್ ಊರಿಗೆ ಹೋದ್ಮೇಲೆ ಒಂದ್ಸಲನಾದ್ರೂ ಫೋನ್ ಮಾಡಿದ್ಯಾ? ನಾನ್ ಮಾಡ್ಲಿಲ್ಲ, ಅಟ್ಲೀಸ್ಟ್ ನೀನ್ ಮಾಡ್ದ್ಯಾ? ನೋಡು, ನನ್ಗೆ ನೀನ್ ನೆನಪಿದ್ದಿದ್ರಿಂದ ನಾನೇ ನಿನ್ ಮನೆ ಹುಡ್ಕೊಂಡ್ ಬಂದೆ. ತುಂಬಾ ಥ್ಯಾಂಕ್ಸ್ ಕಣೆ. ಕರುಣಾ, ನಿನ್ ಮಗನ? ಹೌದು. ಹೆಸರೇನು? ಹರ್ಷಿತ್. ಹರ್ಷಿತ್, ಹಾಯ್ ಹೇಳು. ತ್ರಿಷಾ, ಫ್ರಿಜ್ಜಲ್ಲಿ ಚಾಕ್ಲೇಟ್ಸ್ ಇದೆ, ತಗೊಂಡ್ ಬಾ. ಸರಿ ಆಂಟಿ. ಇರು ಭೂಮಿಕಾ, ಮನೆಯವ್ರೆಲ್ಲಾರ್ನೂ ಕರಿತೀನಿ. ಅತ್ತೆ, ಮೈಥಿಲಿ, ಉತ್ತಮ್, ಅತ್ತೆ ಬನ್ನಿ ಅತ್ತೆ, ಕೂತ್ಕೊಳ್ಳಿ. ಅತ್ತೆ, ಇವಳು ನನ್ನ ಫ್ರೆಂಡ್ ಭೂಮಿಕಾ ಅಂತ. ಕಾಲೇಜ್ ಸೇರಿದಾಗಿಂದ ಡಿಗ್ರಿ ಮುಗಿಸೋವರೆಗೂ ಇಬ್ರು ಜೊತೆನಲ್ಲೇ ಓದಿದ್ವಿ. ಅದಾದ್ಮೇಲೆ
ಮದ್ವೆ ಮಾಡ್ಕೊಂಡು ನಾನ್ ಈ ಕಡೆ ಬಂದೆ, ಅವಳು ಚಿಕ್ಕಮಂಗ್ಳೂರ್ಗೆ ಹೋದ್ಲು.